ಅತಿಶಯೋಕ್ತಿ ಮಾಡ್ತಿದ್ದೀನಿ ಅಂತ ನಾನು ಹೇಳ್ತಿಲ್ಲ. ಆದರೆ ಹೆಚ್ಚು ಹೆಚ್ಚು ಅದನ್ನೇ ತೊರೆದಾಗ ಹೇಳಿದಾಗ ಅಲ್ಲಿ ಬದಲಂತೂ ಆಗೋದಿಲ್ಲ, ಬದಲಾವಣೆ ಅಂತೂ ಆಗೋದಿಲ್ಲ. ಏನು ಆಗಿದೆ ಆ ಕೆಲಸ ಆಗೋದು. ಆದರೆ ಅದ್ರ ಹಿಂದಿನ ವಿಚಾರಗಳೇನು, ಅದ್ರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಂಡು ನಮಗೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಇರ್ಬೋದು. ಅದು ಏನಾಗುತ್ತೆ, ಅದು ಮೀಡಿಯಾದಲ್ಲಿ ಬಂದಾಗ, ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಕಡೆ ಯಾವ ಕಡೆ ತಿರುಗಿ ನೋಡಿದ್ರು ಅದೇ ವಿಚಾರ ಮಾತಾಡ್ತಾರೆ. ಆದರೆ ಇನ್ನೂ ಬೇರೆ ಬೇರೆ ಒಳ್ಳೆಯ ವಿಚಾರಗಳು ಆಗಿರುವಂಥ ಪರಿಸ್ಥಿತಿನೂ ಇದೆ, ಬೇರೆ ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿನೂ ಇದೆ. ಅದನ್ನು ಕೂಡ ಜನಕ್ಕೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ನಮಗೆಲ್ಲರೂ ಇದೆ ಅಂತ ನಾನು ಹೇಳಕ್ಕೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸರ್. ಬಟ್ ಒಬ್ಬ ಪ್ರಭಾವಿ ಇರ್ತಾನೆ, ಇನ್ನೊಂದು ಜೀವ ಹೋಗಿರುತ್ತಲ್ಲ ಸರ್, ಅದು ಯಾವ ರೀತಿಯಲ್ಲಿ ತಗೊಳ್ಬೋದು ಬಂದ ಸರ್. ಈಗ ಮೆಸೇಜಿಗೆ ಒಂದು ಈ ಥರದ ಒಂದು ಘಟನೆ ಆಗ್ಬಿಡುತ್ತೆ ಅಂತಂದರೆ ಯಾವುದೋ ಒಂದು ಘಟನೆ ನಡೆದಿದೆ, ಯಾವ ಘಟನೆ ನಡೆದಿದೆ ಅಂತ ನಿಮಗೂ ಗೊತ್ತು, ಯಾವುದಕ್ಕೋಸ್ಕರ ಈ ಥರ ಆಗಿದೆ ಅಂತಲೂ ನಿಮಗೂ ಗೊತ್ತು. ಸೊ ನಾವು ಸರಿ ತಪ್ಪು ಹೇಳೋದಕ್ಕೆ ನಾನು ಜಡ್ಜ್ ಅಲ್ಲ, ಅದೇ ಹೇಳ್ತಿರೋದು ನಾನು ಜಡ್ಜ್ ಅಲ್ಲ, ನೀವು ಜಡ್ಜ್ ಅಲ್ಲ, ಜನ ನೋಡ್ತಿರೋ ಜಡ್ಜ್ ಅಲ್ಲ. ಕಾನೂನು ಅನ್ನೋದೊಂದಿದೆ, ಈ ಥರ ಯಾವುದೊಂದು ಕೃತ್ಯ ನಡೆದಿದೆ, ಅದ್ರ ಹಿಂದೆ ಯಾವುದೋ ಒಂದು ವಿಚಾರಗಳು ಹೊರಗಡೆ ಬರಬೇಕು, ಅದಕ್ಕೊಂದು ನ್ಯಾಯ ಸಿಗಬೇಕು, ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನನಗೂ ಕೂಡ. ಆಮೇಲೆ ಎಷ್ಟೇ ಮಾತಾಡಿದ್ರು ಬೇಸರ ಇದೆ ಅಂತ ಹೇಳಿದ್ರು, ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದು ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೂ ಬೇಸರ ಆಗುತ್ತೆ, ಅವ್ರ ಮಗ ಇದ್ದಾನೆ. ಅಂದರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿದ್ರು. ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಿದೆ ಅನ್ನೋದು ಅವ್ರು ನೋಡ್ತಾ ಇಲ್ಲ. ಎಲ್ಲ ಸೇರ್ಕೊಂಡು ಯಾಕೆ ದರ್ಶಕರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಶ್ನೆ ಬರುತ್ತಲ್ಲ. ವಿಷಯ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಭಾಳ ಮುಖ್ಯವಾಗಿ ಹೇಳ್ತೀನಿ. ಈ ಎಲ್ಲ ಆಗುವನ್ನು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳ್ಬೇಕು, ನಾನು ಇದರ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟ. ಇದು ಒಂದು ಕಹಿ ಘಟನೆಯಲ್ಲಿ ಬೇಸರ, ಎಲ್ಲ ವರ್ಗದಲ್ಲೂ ಒಂದು ಬೇಸರ, ಬೇರೆ ಬೇರೆ ರೀತಿಯಾಗಿ ಬೇಸರ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ. ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನನ್ನ ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು, ನಾನು ಸರಿ ನೀನು ಸರಿ, ಅವ್ರು ತಪ್ಪು ಇವ್ರು ತಪ್ಪು ಅನ್ನೋದೆಲ್ಲ, ಅದನ್ನೆಲ್ಲ ಮೀರಿ ಒಂದು ಉತ್ತರ ಕೊಡಬೇಕಾಗಿದೆ. ಆ ಉತ್ತರ ಕಾಲನೇ ಕೊಡುತ್ತೆ. ನಾನು ನೀವು ಹೇಳ್ತೇನೆ ಬೇಸರ ಇದೆ ಅಂತ ಹೇಳಿದ್ರು, ಬೇಸರ ಇದೆ ಅನ್ನೋದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ. ಬೇಸರ ಇದೆ, ನಮ್ಮ ಕುಟುಂಬದವರೇ, ನಮ್ಮ ಸೀನಿಯರೇ ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದು ನಮಗೂ ಬೇಸರ ಆಗುತ್ತೆ, ಅವ್ರ ಕುಟುಂಬಕ್ಕೂ ಬೇಸರ ಆಗುತ್ತೆ, ಅವ್ರ ಮಗ ಇದ್ದಾನೆ. ಅಂದರೆ ಇಂಡಸ್ಟ್ರಿ ಬೆಂಬಲ ಕೊಡ್ತಾ ಇದ್ದಾರೆ, ಅವ್ರು ಆ ಕಡೆ ಇವ್ರು ನೋಡ್ತಾ ಇಲ್ವಲ್ಲ ಅಂತ ಹೇಳಿದ್ರು. ಯಾಕಂದರೆ ರೇಣುಕಾಸ್ವಾಮಿ ಕುಟುಂಬ ಅದು ಎಷ್ಟು ಕಷ್ಟದಿದೆ ಅನ್ನೋದು ಅವ್ರು ನೋಡ್ತಾ ಇಲ್ಲ. ಎಲ್ಲ ಸೇರ್ಕೊಂಡು ಯಾಕೆ ದರ್ಶಕರ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಶ್ನೆ ಬರುತ್ತಲ್ಲ. ವಿಷಯ ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಭಾಳ ಮುಖ್ಯವಾಗಿ ಹೇಳ್ತೀನಿ. ಈ ಎಲ್ಲ ಆಗುವನ್ನು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಹೇಳ್ಬೇಕು, ನಾನು ಇದರ ಬೆಳವಣಿಗೆ ಅಂತ ಹೇಳಕ್ಕೆ ಇಷ್ಟ. ಇದು ಒಂದು ಕಹಿ ಘಟನೆಯಲ್ಲಿ ಬೇಸರ, ಎಲ್ಲ ವರ್ಗದಲ್ಲೂ ಒಂದು ಬೇಸರ, ಬೇರೆ ಬೇರೆ ರೀತಿಯಾಗಿ ಬೇಸರ. ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ. ನಾನು ಏನೂ ಉತ್ತರ ಕೊಡೋದಕ್ಕಾಗೋದಿಲ್ಲ. ನನ್ನ ಬೇಸರ ಮಾತ್ರ ವ್ಯಕ್ತಪಡಿಸ್ಕೋಬೋದು. ತುಂಬ ಗೊಂದಲದಲ್ಲಿದೆ, ಪರಿಸ್ಥಿತಿನೇ ಬಹಳ ಗೊಂದಲದಲ್ಲಿದೆ. ಈ ಸರಿ ತಪ್ಪು, ನಾನು ಸರಿ ನೀನು ಸರಿ, ಅವ್ರು ತಪ್ಪು ಇವ್ರು ತಪ್ಪು ಅನ್ನೋದೆಲ್ಲ, ಅದನ್ನೆಲ್ಲ ಮೀರಿ ಒಂದು ಉತ್ತರ ಕೊಡಬೇಕಾಗಿದೆ. ಆ ಉತ್ತರ ಕಾಲನೇ ಕೊಡುತ್ತೆ. ನಾನು ನೀವು ಹೇಳ್ತೇನೆ.